ಹೆಂಗಿದ್ರು ಕೊಡ್ತಾರ ಬಿಡ, ನಿನ್ ಪರವಾಗಿಲ್ಲ, ಹೆಂಗಿದ್ರು ಕೊಡ್ತಾರ, ಸುಮ್ಮನೆ ಆಯ್ತು ಬ್ರೋ. ಅವ್ರ ಡೇ ಮಾಡೋಣ, ಅವ್ರದ್ದೊಂದು ದಿನ ಖುಷಿ ಪಡ್ಸೋಣ. ಬರ್ಗು ಇವಾಗ ಫೈನಲ್, ಓಕೆನಾ? ಫೈನಲ್ ಯಾರ ಮಾತು ಕೇಳ್ಬೇಡ. ಬೈತಾ ಇಷ್ಟನಾ ಚಿರು ಇಷ್ಟನಾ? ಬೈತಾ ಇಷ್ಟನಾ ಚಿರು ಇಷ್ಟನಾ? ಕೃಷ್ಣ ಮೊಸರನ್ನ ತಿಂದು ಅದು ಬೆಣ್ಣೆ ಕಣಮ್ಮ, ಮೊಸರಲ್ಲ. ಬೆಳಗ್ಗೆನೆ 1 2 3 ಯಾರ ಅವನ 3 ಜನ ಸೇರಿ ಅಣ್ಣಂಗೆ ಕ್ಲಾಸ್ ತಗೋತವ್ರೆ. ಈಗ ನೋಡು ಕ್ಯಾಮ್ರಾ ಆನ್ ಆಯ್ತಲ್ಲ, ಕ್ಯಾಮ್ರಾ ಆನ್ ಆಯ್ತಲ್ಲ, ಅಳ್ತವನೆ ಅಣ್ಣ. ಮೊಬೈಲ್ ನೋಡ್ಕೊಂಡೆ ಜೀವನ ಮಾಡ್ಬಿಟ್ಟ, ನಾಟಕ ಅಲ್ಲ. ಅಲ್ಲ ನೀವ್ ಅಕ್ಕ, ಆದ್ರೂ ನೀವ್ ಹೇಳ್ತಿದ್ರು ಅವ್ನ್ ಮೊಬೈಲ್ ನೋಡ್ತಾನಲ್ಲ ಅಕ್ಕ. ನಿಮ್ ಮಾತಿಗೆ ಬೇರೆ ಅಲ್ಲಕ್ಕ. ನನಗೆ ಬೆಸ್ಟ್ ಬೇಜಾರಾಗ್ತೈತಂದ್ರೆ ಮಧು ಅಂಟಿ ಹೇಳ್ತಾರೆ, ಆದ್ರೂ ಬೆಸ್ಟ್ ಅಕ್ಕ. ನಂಗೂ ಒಳ್ಳೆ ಕಂಟೆಂಟು ಕೊಡು ಕೊಡ ತಾಕತ್ತಿದ್ರೆ ನೀನು 16 Pro Max ಈ ಕಡೆ ನಾನಿಲ್ಲ, ಅಕ್ಕ ಹೇಳಿರೋದು ಕೊಡು. ಮಾತ್ ಮೇಲೆ ನಿಲ್ಬೇಕು. ನಾನು ಹೇಳ್ದೆ ನಾನು ಹೊಡ್ದಾಕ್ತೀನಿ ಅಂತ. ಸ್ಯಾಮ್ಸಂಗ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಹೊಡ್ದಾಕಣ. ನಂದು ಹಂಗೆ ನನ್ ಮಗ ಯಾವ್ದೋ ಆಪ್ ಯೂಸ್ ಮಾಡ್ಬಿಟ್ಟು ಹ್ಯಾಂಗ್ ತರ ಮಾಡ್ಬಿಟ್ಟು ಹ್ಯಾಂಗ್ ಐತೆ ಅಂತ ಹೇಳ್ತಿರೋದು. ಆಂಡ್ರಾಯ್ಡ್ ಇಷ್ಟ ಏನಾದ್ರು ನೋಡು. ಅದು ನೀನ್ ನಿಮಿಷ ಯಾರಾದ್ರೂ 30% ಬ್ಯಾಟ್ರಿ ಸೇವರ್ ಆನ್ ಮಾಡ್ತಾರ? ದಡ್ಡ ಇರೋನ್ ಮಾಡ್ತಾನ. ಅದು ಸೇವರ್ ಅಲ್ಲ, ಐ ಪ್ರೊಟೆಕ್ಟ್ ಮಾಡೋದು. ಅವನು ನೋಡಿ ಇದನ್ನ ಯೂಸ್ ಮಾಡ್ತಾನ. ಇದು ಹ್ಯಾಂಗ್ ಆಗುತ್ತಾ? ಆಪ್ಸ್ ಗಳು ಜಾಸ್ತಿ ಇಟ್ಟವನ. ಆಮೇಲೆ ಒಂದು ಸ್ಕ್ರೀನ್ ಟೈಮ್ ತೋರಿಸ್ತೀನಿ ಒಂದು ನಿಮಿಷ. ನಾನು ಐ ಪ್ರೊಟೆಕ್ಷನ್ ಅಂತೆ, ಐ ಪ್ರೊಟೆಕ್ಷನ್. ಇಲ್ಲಿ ನೋಡಿ, ಅದು ಬೇರೆದದು. ಇದು ನಾನ್ ಮಾಡಂಗಿಲ್ಲ. ಇದು ಯಾವಾಗ್ಲಿದ್ರು 10% ಎಮರ್ಜೆನ್ಸಿ ಯೂಸ್ ಮಾಡೋದು. ನೋಡಿ ಬಿಗ್ ಬ್ಯಾಸ್ಕೆಟ್ ಯೂಸ್ ಮಾಡಲ್ಲ. ಬಿಗ್ ಬ್ಯಾಸ್ಕೆಟ್ ಯೂಸ್ ಮಾಡಲ್ಲ. ಬಿಗ್ ಬ್ಯಾಸ್ಕೆಟ್ ನಮ್ ಡ್ಯಾಡಿ ಇನ್ಸ್ಟಾಲ್ ಆದ್ರೆ ನಂದ್ರಲ್ಲಿ ಇನ್ಸ್ಟಾಲ್ ಆಗುತ್ತೆ. ಆಯ್ತು. ಮೀಶೋ ಯೂಸ್ ಮಾಡಲ್ಲ ನನ್ನ ಮಗ. ಮೀಶೋ ಅದ್ ನಮ್ ಡ್ಯಾಡಿ. ಗೂಗಲ್ ಮೀಟ್ ಬೇರೆ. ಏನು ಪ್ರೊಫೆಷನಲ್ ಮೀಟಿಂಗ್ ಹೊಡಿತಾನೆ ನೋಡಿ ಅವನು. ಇವತ್ತಿನ ಬ್ಲಾಗ್ ವಾಟ್ಸ್ ಇನ್ ಚಿರುಸ್ ಫೋನ್. ವಾಟ್ಸ್ ಇನ್ ಚಿರು ಫೋನ್. ಇದನ್ನ ಒಂದ್ ದಿನ ಮಾಡೋಣ, ಏನಂತ? ಇಲ್ಲಿ ನೋಡಿ ಗೈಸ್, ಮೀಶೋ, ಗೂಗಲ್ ಮೀಟು, ಆಧಾರ್ ಅಪ್ಡೇಟು. ಆಧಾರ್ ಅಪ್ಡೇಟ್. ಮೆಸೆಂಜರ್ ಯೂಸ್ ಮಾಡ್ತೀಯಾ? ಮೆಸೆಂಜರ್ ಯೂಸ್ ಮಾಡ್ತೀನಿ. ಮಿಂತ್ರಾ ಬಿಡು ಯೂಸ್ ಮಾಡ್ತೀನಿ. ಆಯ್ತು. ಫೋನ್ ಪೇ ಯೂಸ್ ಮಾಡಲ್ಲ, ಅದು ಇನ್ಬಿಲ್ಟ್, ಅದು ಫೋನ್ ಅಲ್ಲೇ ಬರ್ತದೆ. ಡಿಲೀಟ್ ಮಾಡ್ಬೋದು ಅದನ್ನ, ಪರವಾಗಿಲ್ಲ. ತುಂಬಾ ರ್ಯಾಪಿಡೋ ಗೈಸ್ ಅದೆಲ್ಲ ರಿಯಲ್ಮಿ, ಮೀಶೋ. ಇದು ನೋಡು ರೂಮ್, ಅದ ನಾನು ಹೇಳಿರೋದು. ಇದೇನಿದು ರಿಯಲ್ಮಿ ಲಿಂಕ್. ಫೋನ್ ಡಿಲೀಟ್ ಮಾಡ್ಬೋದು, ಆಪ್ಷನ್ ಐತೆ. ಬಿಲ್ಟ್ ಅವೆಲ್ಲ ನಾನು ಡಿಲೀಟ್ ಮಾಡೋ. ಆಯ್ತಪ್ಪ, ಇಷ್ಟಿದೆ ಗೈಸ್ ಒಂದು ಆ್ಯಪ್. ಇದರಲ್ಲಿ ಸೆಟ್ಟಿಂಗ್ ಹೋಗ್ಬಿಟ್ಟು ನನ್ನ ಮಗ ಹ್ಯಾಂಗ್ ಮಾಡ್ಕೊ ಬಂದ್ಬಿಟ್ಟು ನಿನ್ ಮಗ. ಆ ಆ್ಯಪ್ಗಳೆಲ್ಲ ಡಿಲೀಟ್ ಆದ್ರೆ ಆಟೋಮೆಟಿಕಲಿ ಎಲ್ಲ ಕಮ್ಮಿ ಆಗುತ್ತೆ. ಸ್ಟೋರೇಜ್ ಎಷ್ಟಿದೆ ನೋಡೋಣ. ಈಗ ಜಾಸ್ತಿ ಮಾಡ್ಕೊಂಡಿರ್ತೀಯ. ಚಿರುದು ಒಂದಿನಕ್ಕೆ ಸ್ಕ್ರೀನ್ ಟೈಮ್ ಎಷ್ಟು? ತಪ್ಪು ತೋರಿಸಿದ್ರೆ ತಪ್ಪೆಲ್ಲ ತೋರ್ಸಲ್ಲ. ನೀನ್ ಎಷ್ಟು ಯೂಸ್ ಮಾಡಿದ್ರೆ ಯೂಸ್ ಮಾಡುತ್ತಲ್ಲ. ಇಲ್ಲ ಅದು ಹಂಗ್ ಬರಲ್ಲ. ಅದು ಗೇಮ್ ಆಡುತ್ತಲ್ಲ. ಈ ಮೊಬೈಲ್ ಮಾತ್ರ ಲೆಕ್ಕ ಬರೋದು. ಇದನ್ನೇ ಹಿಂಗ್ ಉಜ್ಜಾಡ್ತಾ ಇದ್ಯಾ? ಇನ್ನೇನಾದ್ರೂ ಐಫೋನ್ ಸಿಕ್ಬಿಟ್ಟು ಅದನ್ನು ಆಯ್ಕೆ ಉಜ್ಜಾಗ್ತಿಯಲ್ಲ. ಇದ್ರಲ್ಲಿ ಸ್ಕ್ರೀನ್ ಟೈಮ್ ಕಾಣಿಸ್ತಿಲ್ಲ. ಅದು ಇದ್ರಲ್ಲಿ ನೋಡ್ಬೇಕು, ಯೂಟ್ಯೂಬ್ ಅಲ್ಲಿ ನೋಡ್ಬೇಕು. ಹೌ ಟು ಚೆಕ್ ಸ್ಕ್ರೀನ್ ಟೈಮ್. ಸಿಕ್ತು ಆಫ್ ಮಾಡೋದು ನೋಡಿ, ಪಟ್ ಅಂತ ಆಫ್ ಮಾಡೋದು. ಅದು ಹೆಂಗಣ ಅಲ್ಲೋಣ ತಿರ್ಗಿಸು ಅದನ್ನು. ಇಲ್ಲಿ ನೋಡಿ ಗೈಸ್, ಕ್ಯಾಮ್ರಾ ಇಲ್ಲಿ ನೋಡಿ ಗೈಸ್. ಅದನ್ನ ಹೇಳ್ತಲ್ಲ, ಆಂಡ್ರಾಯ್ಡ್ ನ ಈ ರೇಂಜ್ ಗುಚ್ತಾವ ಅಂದ್ರೆ ಏನಾದ್ರು ಐಫೋನ್ ಕೊಟ್ಬಿಟ್ರೆ ಗೈಸ್ ಅರ್ಧ ಎಡಿಟಿಂಗ್ ಇಂದಾನೆ ಹೋಗ್ಬಿಡೈತೆ ನನ್ನ ಫೋನ್. ಬಿಡಿ ಏನು ಮಾಡಕ್ಕಾಗಲ್ಲ. ಈಗ್ಲೇ ನಮ್ನೆಲ್ಲ ಮರಿತವನೆ. ಏನ್ ಐಫೋನ್ ಕೊಟ್ಮೇಲೆ ಆಗಿದ ತಕ್ಷಣ ಎಲ್ಲಾರು ಮರಿತವನೆ. ಐಫೋನ್ ಸಿಕ್ಕುದ್ ಮುಗೀತ್ ನಂಟದೆ. ಇಲ್ಲಿ ನೋಡಿ ಗೈಸ್, ಬಂತು ಫೈನಲಿ ಅಣ್ಣ ಸ್ಕ್ರೀನ್ ಟೈಮು. ಇವತ್ತು ಆಗ್ಲೇ ನನ್ನ ಮಗನೇ 3 ಅವರ್ ಯೂಸ್ ಮಾಡಿದ್ಯಾ ಫೋನ್ ನ. ಇನ್ನು ಬೆಳಗ್ಗೆ ಟೈಮ್ ಎಷ್ಟು ಗೊತ್ತಾ ಗೈಸ್? ನೋಡಿ 11 ಗಂಟೆ 11:30 ಆಗ್ಲೇ 3 ಅವರ್ ಯೂಸ್ ಮಾಡೋನೆ. ಒಂದ್ ನಿಮಿಷ ಇರಿ. ಇವತ್ತು ಎಷ್ಟು 19 ಜುಲೈ. ಆಗ್ಲೇ ಇನ್ಸ್ಟಾಗ್ರಾಮ್ ನ 2.5 ಅವರ್ ಹಾಕಿ ಉಜ್ಜೋನೆ. ಇನ್ಸ್ಟಾಗ್ರಾಮ್ ನ 2.5 ಹಾಕಿ ಉಜ್ಜೋನೆ. ಇದು ಯಾವ್ದಿದು? ಸಂಡೇ, ಸಂಡೇ ಆಯ್ತು. ಇದು ನಿನ್ನೆ 5 ಅವರ್
ಅದು ಕಾಲೇಜ್ಗೆ ಹೋಗಿ 5 ಗಂಟೆಯಿಂದ ಯೂಸ್ ಮಾಡೋದು. ಎಡಿಟಿಂಗ್ ನೋಡು ಗೂಗಲ್ ಎಲ್ಲ ಎಡಿಟ್ 5 ಅವರ್. ಅದು guys ನೋಡಿ, ಮ್ಯಾಕ್ಸಿಮಮ್ ಇನ್ಸ್ಟಾಗ್ರಾಮ್ ನಾ ಕುಜ್ಜೋನ್ 3 ಅವರ್, 2.5 ಅವರ್, 4 ಅವರ್ ಇನ್ಸ್ಟಾಗ್ರಾಮು. ವಾ 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 ಇರಿ ನಮ್ಮ ಕಸ ಸಲ ಇರ ಅವ್ರ ರಿಯಾಕ್ಷನ್ ನೋಡ್ಕೊಂಬ ಹೆಂಗಿರುತ್ತಂತ. ಏನಾಗಲ್ಲ ಹೆಂಗಿದ್ರು ಕೊಡ್ತಾರ ಬಿಡ, ನಿನ್ ಪರವಾಗಿಲ್ಲ, ಹೆಂಗಿದ್ರು ಕೊಡ್ತಾರ, ಸುಮ್ಮನೆ ಆಯ್ತು ಬ್ರೋ. ಇಲ್ಲ ನಂದು ಫೋನ್ ಅಸ್ಮತ್ ಕಿಸ್ಕೊಂಡು ಬಂದ್ರು ಅಕ್ಕ, ದೇವ್ರ ತರ ಬಂದ್ರಿ ಅಕ್ಕ, ದೇವ್ರ ತರ. ಚಿರು ದಿನಕ್ಕೆ ಎಷ್ಟು ಅವರ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನೆ ಗೊತ್ತಾ? ನೆನ್ನೆ 2 ಅವರು, 3 ಅವರು, ಫ್ರೈಡೆ 3 ಅವರು, ಗುರುವಾರ 4 ಅವರು. ಅಲ್ಲ ಇವಾಗ ಇನ್ನು ಬೆಳಗ್ಗೆ 4, ಇನ್ನು 11:30, ಅಲ್ಲ 3 ಅವರ್ ಉಜ್ಜೋನೆ ಇನ್ಸ್ಟಾಗ್ರಾಮ್. ರಾತ್ರಿ ಸಾಂಗ್ ಹಾಕ್ಬಿಟ್ಟು ಇಲ್ಲ ಬಿಡು ಕ್ಯಾಚಪ್ ಮಾಡ್ತಾನೆ. ನೀವೇನಾರು ನಂಬುದ್ರು ಹೇಳ್ತಾ ಇದ್ದೀನಕ್ಕ. ಗೈಸ್ ಇಲ್ಲಿ ನೋಡಿ, ಹೋದ್ ಸಂಡೇ 9 ಅವರ್ ಇನ್ಸ್ಟಾಗ್ರಾಮ್ ಉಜ್ಜೋನೆ, ಟೋಟಲ್ 10 ಅವರ್ ಮೊಬೈಲ್ ನೋಡೋನೆ. 10 ಅವರ್ ಮೊಬೈಲ್. ಇವಾಗ ಬೈತಾರ. ಇವಾಗ ಏನ್ ಗೊತ್ತಾ, ನಾವೇ ಹೇಳಿದ್ರೆ ಕೇಳಲ್ಲ ಗೈಸ್, ನೀವ್ ಹೇಳಿದ್ರೆ ಕೇಳ್ತಾನೆ. ಈ ಫಸ್ಟ್ ಪಿ ಹುಡ್ಗ ಇಷ್ಟ ಅವರ್ ಫೋನ್ ಯೂಸ್ ಮಾಡೋದು ಓಕೆನಾ? ನೀವ್ ಹೇಳಿ ಗೈಸ್. ಓದೋದು ಎಷ್ಟು ಅವರು? ಪಾಸ್ ಆಗಿದ್ದೀನಿ. ಅರ್ಧ ಗಂಟೆ ಅಷ್ಟೇ. ಸುದೀಪ್ ಅಣ್ಣ ಯಾಕೆ ಜಾಸ್ತಿ ನೋಡ್ತಾರೆ? ಸುದೀಪ್ ಸ್ಪೀಕ್ಸ್ ಮೇಂಟೈನ್ ಮಾಡ್ಬೇಕು, ಸುದೀಪ್ 04 ಮೇಂಟೈನ್ ಮಾಡ್ಬೇಕು, ಬವಿತಾ 29 ಪೋಸ್ಟ್ ಮಾಡಿದ್ರೆ ಅದ್ ಕರೆಕ್ಟ್ ಐತಾ ಇಲ್ಲ ಅಂತ ನೋಡ್ಬೇಕು. ಅದಾದ್ಮೇಲೆ ಸುದೀಪ್ಗೆ ಏನ್ ಬೇಕೋ ಅದನ್ನ ಹುಡ್ಕೊಬೇಕು, ಅದಕ್ಕೆ ನೋಡ್ತಾನೆ. ನೀನ್ ಏನ್ ಮಾಡ್ತಾ ಇದೀಯಾ? ಮೆಸೇಜ್ ರಿಕ್ವೆಸ್ಟ್ ಗಳು ಬರುತ್ತೆ, ನೋಡ್ಬೇಕು. ನಾನು DMs ಚೆಕ್ ಮಾಡ್ತಾ ಇದ್ದೀನಿ. ಏನ್ DMs ಚೆಕ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದೀಯಾ? DMs ಅಲ್ಲಿ ಪಾಪ ಅವ್ರಿಗೆಲ್ಲ ನಾನು ರಿಪ್ಲೈ ಕೊಡ್ತಾ ಇದ್ದೀನಿ. ಹಾಯ್ ಅಂತ ಹಾಕ್ಬೇಕು, ಎಲ್ಲೋ ಅಂತ ರಿಪ್ಲೈ. ಅದೊಂದು ಅರ್ಧ ಗಂಟೆ ಆಯ್ತು, ಒಪ್ಕೊ, ಹೆಚ್ಚು ಕಮ್ಮಿ. ಅರ್ಧ ಗಂಟೆ ಅಲ್ಲ, ರಿಪ್ಲೈ ಮಾಡ್ತಾನೆ. 1000 ಬರ್ತವೆ ಪಾಪ ಅವ್ರದ್ದು ಓದಿ. ನಾನು ರಿಪ್ಲೈ ಕೊಡೋ ಅವ್ರು ಖುಷಿ, ಅವ್ರ ಡೇ ಮಾಡೋಣ, ಅವ್ರದ್ದು ಒಂದು ದಿನ ಖುಷಿ ಪಡ್ಸೋಣ. ನಂದು ಇನ್ಸ್ಟಾಗ್ರಾಮ್ ಒಂದಿಷ್ಟಿದ್ರೆ ಚಿರಂತ್ ಅಂತ ಬದಲು ಸುಳ್ಳು ಅಂತ ನಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ. ಓ ಅಂಕಲ್, ಗುಡ್ ಮಾರ್ನಿಂಗ್. ಹೌದು, ನಂದು ಗುಡ್ ಮಾರ್ನಿಂಗ್. ಆಂಟಿ ಚೆಕ್ ಮಾಡ್ಬೇಕಪ್ಪ. ಡಾನ್ ಮೇವು ಡಾನ್ ಜೀವನ್ ಡಾನ್. ಸರಿಯಾಗಿ ಇಟ್ಕೊಳ್ಳ, ಜೀವನ ಕಾಣ್ತಾ ಇಲ್ಲ, ನೀನು ಕಾಣ್ತಾ ಇಲ್ಲ, ಭಾವನೇನು ಕಾಣ್ತಾ ಇಲ್ಲ. ನಮ್ಮ ಚಿರು ಇನ್ಸ್ಟಾಗ್ರಾಮ್ ನ 4 ಅವರ್ ಯೂಸ್ ಮಾಡೋನಿ ಇವತ್ತು. ಹೋದ್ ಸಂಡೇ 10 ಅವರ್ ಯೂಸ್ ಮಾಡಿರೋದು, 9 ಅವರ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿರೋದು. 9 ಅವರ್. ಇವಾಗ ಸುದೀಪ್ ಅಣ್ಣದು ಗೈಸ್ 3 ಅವರು ಯಾವ ತೋರಿಸ್ತೀನಿ ಬಾರ ಇಲ್ಲಿ. 2 ಅವರ್ ಗೈಸ್. ಇದು ಹೌದೌದು, ನಾನು ಮ್ಯಾಕ್ಸಿಮಮ್ ಮಾಡೋದೇ ಪಬ್ಜಿ. ಅದ್ ಬಿಡು, ಇಲ್ಲಿ ನೋಡಿದೆ ನಾನು ಇನ್ಸ್ಟಾಗ್ರಾಮ್ಗಿಂತ ನಾನು ಆಡೋದ್ ಗೇಮ್. ನಾನು 11 ಅವರ್ ನಾನು ಆಡೋದೇನು ಗೇಮು. ಎಷ್ಟು ಅವರ್ ಆಡಿದ್ಯಾ? 6 ಅವರ್. 4 ಅವರ್. 4 ಅವರ್. ಅಪ್ಪ ಗೈಸ್, ಗೇಮ್ ಯಾರು ಇನ್ಫ್ಲೂಯೆನ್ಸ್ ಆಗ್ಬಿಡಿ ಗೈಸ್. ಗೇಮ್ ಆಡೋದು ಇನ್ಫ್ಲೂಯೆನ್ಸ್ ಆಗ್ಬಿಡಿ, ಗೇಮ್ ಇನ್ಫ್ಲೂಯೆನ್ಸ್. ನೋಡಿಲ್ಲಿ ಬಾಯ್ಲಿ 16 ಜುಲೈ ಬ್ಯಾಟಲ್ ಗ್ರೌಂಡ್ 4 ಅವರ್. ನಾನು ಬರೀ ಗೇಮೇ ಜಾಸ್ತಿ ಆಡೋದು. ಇಲ್ಲಿ ನೋಡಿಲ್ಲಿ ಬ್ಯಾಟಲ್ ಗ್ರೌಂಡ್ 3 ಅವರ್. ಇನ್ಸ್ಟಾಗ್ರಾಮ್ ಇದೊಂದು ಅವತ್ತು ಆಡಿಲ್ಲ ನಾನು ಸಂಡೇ, ಅದಕ್ಕೆ ನಾನು ಜಾಸ್ತಿ ಗೇಮ್ ಆಡೋದು. ನಾನು ಇನ್ಸ್ಟಾಗ್ರಾಮ್ ಕಮ್ಮಿ ಯೂಸ್ ಮಾಡ್ತೀನಿ ಅಷ್ಟೇ. ಪಾಪಾ ಅಮ್ಮ ಎಷ್ಟು ಯೂಸ್ ಮಾಡೈತೆ ಅಂತ ತೋರಿಸ್ತೀನಿ ಬಾ. ಅಲ್ಲ, ಇವತ್ತು ಒಂದಿನ ಪೂರ್ತಿ ಎಷ್ಟು ಯಾವ ಆಪ್ ಯೂಸ್ ಮಾಡಿದ್ಯಾ, ಎಷ್ಟು ಜಾಸ್ತಿ ಯೂಸ್ ಮಾಡಿದ್ಯಾ ಅಂತ. ಓಕೆನಾ? ಅಲ್ಲ ಇವತ್ತು ಆಲೆ 1 ಅವರ್ 20 ನಿಮಿಷ ಆಗ್ಬಿಟ್ಟೈತೆ. ಈ ಕಡೆ ಬಂದ್ರಿ, ಈ ಕಡೆ ಬರ್ರೆ. ಆಗ್ಲೇ 1 ಅವರ್ ಯೂಟ್ಯೂಬ್ 34 ನಿಮಿಷ ನೋಡೈತೆ, ಇನ್ಸ್ಟಾಗ್ರಾಮ್ 20 ನಿಮಿಷ. ಓ ಏನಷ್ಟೇ. ಓಹೋ ನೆನ್ನೆ 2 ಅವರ್ ಯೂಸ್ ಮಾಡಿದ್ದೆ ಕಣಮ್ಮ. ಓ ನೆನ್ನೆ ಬಿಡು, ಓಕೆ. ಅದ್ರ ಮೊನ್ನೆ 3 ಅವರ್ ಯೂಸ್ ಮಾಡಿದ್ದೆ. ಅದ್ರ ಗುರುವಾರ 6 ಅವರ್ ಯೂಸ್ ಮಾಡೈತೆ. ಇನ್ಸ್ಟಾಗ್ರಾಮ್ ನ 2.5 ಅವರ್ ಹಾಕಿ ಉಜ್ಜೈತೆ. ಇನ್ಸ್ಟಾಗ್ರಾಮ್ ನ ಜಾಸ್ತಿ ನೋಡಿದ್ಯಾ ಅಂತ 2.5 ಅವರ್ ಟೋಟಲ್ ಒಂದ್ ದಿನದಲ್ಲಿ. ಅವಾಗ ಬಂದು ನೋಡೋದು. ವೆಡ್ನೆಸ್ಡೇ 4 ಅವರು.
ಅದೇ ಯಾವಾಗ ಬಂದ್ ಮಂಗಳವಾರ 4 ಅವರು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಒಟ್ನಲ್ಲಿ ನಮ್ಮ ಅಮ್ಮನ್ ಕಮ್ಮಿ ಗೈಸ್, ಎಲ್ಲ 4 ಅವರು 3 ಅವರು 4 ಅವರು ಈ ತರ ಬಂದಿರೋದು. ಇವಂದೆಲ್ಲ 10 ಅವರ್ ದಾಟೈತಿ ಒಂದು. ಇನ್ಸ್ಟಾಗ್ರಾಮ್ ಡೈಲಿ 4 ಅವರ್ ಯೂಜಾನೆ ಬಾಯ್ ಪರಲ್ಲ. ಈಗ ಅಲ್ಲಮ್ಮ ನೀನು 1 ಅವರ್ 16 ನಿಮಿಷ ಇವತ್ ಮಾಡಿದ್ದೆ, ಅಪ್ಪ ಆಗ್ಲೇ 1 ಅವರ್ 2 ನಿಮಿಷ ಯೂಸ್ ಮಾಡಿದ್ದೆ. ಅದು ಮೋಸ್ಟ್ಲಿ ನೈಟ್ 12 ಗಂಟೆ ಮೇಲ್ ನೋಡಿದ್ರು ಲೆಕ್ಕ ಆಗುತ್ತೆ. ನಾನು ನಿನ್ನೆ ನೋಡ್ಲಿಲ್ಲ, ಒಂದು ಮಲ್ಕೊಂಡಿದ್ದೆ. ಹಂಗಾರೆ ಇವತ್ತು ಬೆಳಗ್ಗೆ ಎದ್ದು ನೋಡೈತೆ ಹಂಗೆ ಆಯ್ತು, ನಾನು ನೋಡ್ಲಿಲ್ಲ. ಹೌದೌದು ನೋಡಿದ್ದೆ. ನೋಡಿ ಕಟ್ ಮಾಡಿದ್ದೆ ಅಷ್ಟೇ, ಸ್ವಲ್ಪ ನೋಡಿ ಇಟ್ಟಿದ್ದೀನಿ. 1 ಅವರ್ ಯಾವ್ದು ಶನಿವಾರ, ನಿನ್ನೆ ಫ್ರೈಡೆ 1 ಅವರ್, ಗುರುವಾರ 3 ಅವರು, ಬುಧವಾರ 2 ಅವರು, ಮಂಗಳವಾರ 3 ಅವರು. ಅದೇ 1 ಅವರ್ ಎಲ್ಲ ಇನ್ಸ್ಟಾಗ್ರಾಮ್ ಫೀಲ್ಡ್ ನಾನು ಅವಾಗ ನೋಡ್ತಾ ಇರ್ತೇನಲ್ಲ, ಬಂದು ಹೋಗ್ತಾ ಅದೇ ಎಲ್ಲ ಒಟ್ಟಿನಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ. ನಮ್ಮ ಫ್ಯಾಮಿಲಿಲಿ ಹೈಯೆಸ್ಟ್ ಅಂದ್ರೆ ನನ್ನ ಮಗ ಒಬ್ನೇ, ಅವನೊಬ್ನೇ 2 ಅವರ್ 3 ಅವರ್. ಗೈಸ್ ಇವತ್ತು ಒಂಥರ ಸ್ಕ್ರೀನ್ ಟೈಮ್ ಚೆಕ್ ಮಾಡೋದು, ಯಾರೇ ಮೊಬೈಲ್ ಅಲ್ಲಿ ಎಷ್ಟೊತ್ತು ಯೂಸ್ ಮಾಡ್ತಾರ ಅಂತ ಗೊತ್ತಾಗ್ಬಿಡ್ತು ಒಟ್ನಲ್ಲಿ ಎಲ್ರಿಗೂ. ಗೈಸ್ ಇಲ್ಲಿ ನೋಡಿ ನಮ್ಮ ಚೋಟ ಮರಿ, ಇದ್ಯಾವ್ದು ರೊಟ್ಟಿ ಡ್ಯಾಡಿ ತಂದಿದ್ದು. ಎಂತ 4 ರೊಟ್ಟಿ. ಇದ್ ನಾವ್ ತಿನ್ನಲ್ವಲ್ಲಮ್ಮ, ಇದ್ ನಾವ್ ತಿಂತೀವ ಈ ತರದ್ದು? ಅಂದ್ರೆ ಇದೆಲ್ಲ ಇದು ಉತ್ತರ ಕರ್ನಾಟಕದಲ್ಲಿ ತಾನು ಮಾಡೋದು, ನಮಗ್ ತಿಂದ ಅಭ್ಯಾಸ ಇಲ್ಲ. ನೀ ತಿಂದ ನಿಜ? ನಾನು ಮಗದಲ್ದ ಸ್ನಾನ ಮಾಡ್ಕೊ ಹೋಗ್ಬೇಕ. ನಾನು ನೈಟ್ 4.5 ತಿಂದೆ ಇದು. ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗಾಯ್ಸ್ ಇವತ್ತಿನ ವ್ಲಾಗ್ ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ರೆಡಿನಾ? ಇವತ್ತು ಗಾಯ್ಸ್ ಅಮ್ಮ ನಮಗೆ ತಿಂಡಿಗೆ ಚಪಾತಿ ಮಾಡ್ತಿದ್ದಾರೆ. ನನಗೆ 3 ದಿನದಿಂದ ಚಪಾತಿ ತಿಂದು ಪಪ್ಪ ನಾನು ಮೊನ್ನೆ ನಾನು ಇದು ಚಪಾತಿಗೆ ಮೊಟ್ಟೆ ಪಲ್ಯ ಸ್ವೀಟ್ ಜಾಸ್ತಿ ಅಂತ ಹೇಳಿದ ಅದಾ, ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಅದೇನೋ ಟೊಮೆಟೊ ಗೊಜ್ಜು ಏನಿಸ್ತು ನಮ್ಮಮ್ಮ. ಗಾಯ್ಸ್ ಲಿಟ್ರಲಿ ನನಗೆ 3 ದಿನ 3 ಹೊತ್ತು ತಿನ್ಸೋ ತರ ಆಗ್ಬಿಟ್ಟೆ ನಮ್ಮಮ್ಮ. ಏ ಮಧು ಈ ಕಡೆ ತಿರುಗಿ ಒಂಚೂರು. ಅಪ್ಪ ಒಪ್ಕೋಬಹುದು, ಅಲ್ಲ ಅಪ್ಪ ನಾನು ಒಪ್ಕೋಬಹುದು, ಆದ್ರೆ ಅಪ್ಪ ಒಪ್ಪಕ್ಕಾಗಲ್ಲ ಮಧು. ಗೈಸ್ ಚಪಾತಿನ 3 ದಿನ ಕೊಟ್ರು, ತಿನ್ನಕ್ಕಾಗಿಲ್ಲ. ನಿನ್ನೆ ನೈಟ್ ಕಬಾಬ್ ಮಾಡಿದ್ರು, ತಿಂದೆ. ಆಮೇಲೆ ಇದು ನಾನ್ ತಿನ್ನಲ್ಲ ಈ ಪಲ್ಯ. ತರಕಾರಿ ಪಲ್ಯ ತಿಂದಿ ತಿಂತೀನಿ ನಾನು, ಕರೆಕ್ಟ್ ನಾನು ತಿಂತೀನಿ. ನೀನ್ ಯಾಕೆ ಮೆತ್ಕಾಗಿದ್ಯಾ? ನಿನಗೆ ಏನಾರ ಕ್ವಶನ್ ಕೇಳಿದ್ರೆ ನಿನ್ನಲ್ಲಿ ಜನರಲ್ ಆಗಿ ಯೋಚನೆ ಮಾಡಿ ನೀನು ಮಾತಾಡಿದ್ರೆ ಮಾತ್ರ ನೀನು ಆಕ್ಟಿವ್ ಆಯ್ತೀಯ. ನೀನ್ ಏನಾರ ಬಂದ ತಕ್ಷಣ ಮಮ್ಮಿ ಅಂದ್ರೆ ನೀನ್ ದೇವ್ರಾಣ ನೀನ್ ಆಕ್ಟಿವ್ ಆಗಲ್ಲ. ಹೇಳ್ತಾ ಇದೀನಿ ಕೇಳು, ನೀನೇ ಬುದ್ಧಿ ಉಪಯೋಗಿಸಿ ಹಿಂಗ ಹೇಳಿದ್ರೆ ಹಿಂಗ್ ಮಾತಾಡ್ಬೋದು. ಈಗ ನಾನೇನಾರು ಅಂತೀನಿ, ಬುಜಿ ಊಟ ಆಯ್ತಾ ಅಂದ್ರೆ ಮಮ್ಮಿ ಹೇಳೇನ ಬೇಡವಾ? ಅದು ತಪ್ಪೋ ಸರಿಯಾ? ಹೇಳಿದ್ದು ಉದಾಹರಣೆ ಎಕ್ಸಾಂಪಲ್ ಆಯ್ತಾ? ಮಮ್ಮಿ ಪಲ್ಯಕ್ಕೆ ಏನು ಅಂತ ಮಮ್ಮಿ ಕೇಳೋದಲ್ಲ, ಪಲ್ಯಕ್ಕೆ ಹಿಂಗ್ ಮಾಡಿದ್ರು ಅಂತ ಹಿಂಗೆ. ಆವಾಗ್ಲೇ ನಿನ್ ಮೈಂಡ್ ಚುರುಕಾಗಿ ಚೆನ್ನಾಗ್ ಮಾತಾಡೋದು. ಬರೀ ಗೈಸ್ ನಮ್ ಚೋಟ ಮರಿ ಸಿಕ್ಕಾಪಟ್ಟೆ ಸೈಲೆಂಟ್ ಆಗ್ಬಿಟ್ಟಾಳೆ, ಅವಳಿಗೆ ಗೊತ್ತಿಲ್ಲ. ಎಲ್ಲರೂ ಅದು ಏನ್ ಗೊತ್ತಾ, ಇನ್ನೊಂದೇನಂದ್ರೆ ಇವಳು ಮಾತಾಡ್ತಿರೋ ಟೈಮ್ ಅಲ್ಲಿ ಚಿರು ಓವರ್ ಆಗಬೇಡ ಹಿಂಗ್ ಹೇಳಿ ಅವಳ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟೈತೆ. ಅದಕ್ಕೆ ಅವಳು ಫುಲ್ಲು ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ. ಗೈಸ್ ನಾನು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು ಬ್ಲಾಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ತುಂಬಾ ದಿನ ಆದ್ಮೇಲೆ ನಾನು ಒಂದು ಬ್ಲಾಗ್ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳ್ತೀನಿ, ರೀಸನ್ ಎಲ್ಲ ಹೇಳ್ತೀನಿ. ಇಲ್ಲಿ ಈ ಕಡೆ ಬಿಡಿ, ಇಲ್ಲಿ ಕಡೆ ನೋಡಿ ಸಿಂಗರ್ಸ್ಗಳು ನೋಡಿ, ಇಲ್ಲಿ ನೋಡಿ ಮುಗ್ದಾಯ್ತು. ಇಲ್ಲೊಂದು ಸಿಂಗರ್, ಅಲ್ಲೊಂದು ಸಿಂಗರ್, ಅಲ್ಲಿ ಡ್ಯಾನ್ಸರ್ ಯಾರು? ಇವನ್ ಯಾರು ಅಂದ್ರೆ ಅವ್ರು ಆಡ್ತಿರೋದ್ನ ಇವ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವ್ನು ಲಿಪ್ಸಿಂಗ್ ಕೊಡ್ತಾ ಇರ್ತಾನೆ. ಇವನೇ ಆಡಿರೋ ಫೀಲ್ ಅಲ್ಲಿ ಇರ್ತಾನೆ ಅವನು. ನೀನ್ ಅಪ್ಪನಿಂದ ಇರ್ಬೇಕು. ಗೈಸ್ ಇವಾಗ ಒಂದು ಬ್ಲಾಗ್ ಮಾಡಬೇಕು. ಆ ಬ್ಲಾಗ್ನ ಮುಗಿಸಿ ಆಮೇಲೆ ಒಂದು ರೀಲ್ ಶೂಟ್ ಮಾಡಿ ದೆನ್ ನನ್ನ ಈ ಒಂದು ಬ್ಲಾಗ್ನ ಎಕ್ಸ್ಪೋರ್ಟ್ ಮಾಡ್ಬೇಕು, ಪೋಸ್ಟ್ ಮಾಡ್ಬೇಕಲ್ಲ ಅದಕ್ಕೆ. ಗೈಸ್ ಸ್ಟಿಕ್ಕಿ ನೋಟ್ ಚಾಲೆಂಜ್ದು ಎಲ್ಲ ಮುಗೀತು. ಈ ಗೇಮ್ ಆಡ್ತಿರೋ ಟೈಮಲ್ಲಿ ನಮ್ಮ ಚೋಟ ಮರಿ ಸಿಕ್ಕಾಪಟ್ಟೆ ತಲೆ ಆಡಿಸ್ಬಿಟ್ಲು. ನೋವಾದ್ರೆ ಹೇಳು, ಪಕ್ಕ ಹೋಗ್ತೀನಿ. ಈಗ ನಾನೆಲ್ಲ ನೋಡಿದ್ದೆ ತಲೆನೋಗಿ ಕ್ಲಿಪ್ ಹಾಕ್ರೆ ಪಕ್ಕ ಹೋಗುತ್ತೆ ಅಂತ, ನನಗೆ ಹೋಗುತ್ತಪ್ಪ ಎಸ್ಪೆಷಲಿ ಬಿಡ್ಲ. ಗೈಸ್ ಆ ಶೂಟ್ ಎಲ್ಲ ಮುಗಿಸಿ ಇವಾಗ ಇಲ್ಲೊಂದು ರೀಲ್ ಶೂಟ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಆಂಟೀಸ್ ಅಮ್ಮಂದಿರ್ಸ್ ಸೆಲ್ಫಿ ಗೋಯಿಂಗ್ ಆನ್.
ಈ ಕಡೆ ಲವರ್ ಬಾಯ್ ಗೋಯಿಂಗ್ ಆನ್. ಈ ಕಡೆ ಲವರ್ ಬಾಯ್ ಗೋಯಿಂಗ್ ಆನ್. ಲವರ್ ಓ ಮಾಮ್, ಓ ಕರೆಕ್ಟು. ನಾನು ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ ನಾನು. ನಮ್ಮಮ್ಮ ಇಲ್ಲಿ ನೋಡಿ ಹೆಂಗ್ ತಂದಿದ್ದಾರೆ. ಒಂದು ಪಲ್ಯಗೆ ಅನ್ನ ಹಾಕೊಂಡ್ ತಂದವ್ರೆ, ಒಂದು ಚಪಾತಿ ತಂದವ್ರೆ, ಮೊಸರು ತಂದವ್ರೆ, ನೀರು ಎಲ್ಲ ಇಲ್ಲೇ ತಗೊಂಡವ್ರೆ. ಇಲ್ಲೇ ಶೂಟ್ ಮಾಡ್ತಾ ತಿಂತಾರೆ ನಾವು. ಗೈಸ್ ನಮ್ಮ ಮನೆ ಭಟ್ರು ಎಲ್ರಿಗೂ ಕಾಫಿ ಮಾಡ್ಕೊ ಬಂದವ್ರೆ. ಅದು ಇದ್ರಲ್ಲಿ ಈ ಕಾಫಿ ಮಾಡ್ಕೊಬಂದು ಲೋಟ ತಗೊಬಂದು ಕಾಫಿ ಕೊಟ್ಟಿರೋದು. ಅಮ್ಮ ಈ ಹುಡುಗಿ ದೇಹದಲ್ಲಿ ಹಾಲಿನ ಅಂಶ ಇಲ್ಲ. ಯಾಕೆ ಹಾಲು ಇದು ಕುಡ್ಸೋದು ಅಭ್ಯಾಸ ಮಾಡಿಸಿಲ್ಲ? ಬೂಸ್ಟು, ಬೋರ್ಮಿಟಾ, ಕಾಂಪ್ಲೇನು, ಬೂಸ್ಟ್ ಕುಡಿಸ್ದೆ, ಕಾಂಪ್ಲೇನ್ ಕುಡಿಸ್ದೆ, ಹಾರ್ಲಿಕ್ಸ್ ಕುಡಿಸ್ದೆ, ಏಯ್ ಕಾಫಿ ಟೀ ಕುಡಿಬೇಕು. ಬೈಲ್ ಕುಡಿ ಒಂಚೂರು. ಗೊತ್ತು ನೀನ್ ಅಲ್ಲುಜ್ಜಿಲ್ಲಲ್ಲ, ಅದಕ್ಕೆ ಕುಡಿಯಲ್ಲ. ಗೊತ್ತು ನನಗೆ ಎಲ್ಲಾರು ಕುಡಿತಿದ್ದೆ. ಹಿಂಗೆ ಸೊಂಗದು ಬಿಸಿ ಉಟ್ಬಿಡ್ತೀನಿ. ಇರೋ ನಿಮಿಷ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಹಣ್ಣನ್ನ ತಲೆಯಲ್ಲಿ ಗುಳ್ಳೆಗಳು ನೋಡಿ ಗಾಯ್ಸ್ ನೋಡಿ. ಅದಕ್ಕೆ ಹೇಳೋದು ಒಬ್ರನ್ನ ಆಡ್ಕೊಳಕ್ಕಿಂತ ಮುಂಚೆ ತಂದು ನೋಡ್ಕೋಬೇಕು ಅಂತ. ನನ್ ಮಗ ಆಯ್ತು ಮಾಡು. ಹೆಂಗಿದ್ರು ಏನ್ ಒಂದ್ ನಿಮಿಷ ಕೇಳು. ಮಾಡಿರೋನಿಗೆ ವಾಪಸ್ ಮಾಡ್ರೆ ನಂಗೆ ಏನಾಗಲ್ಲ, ಯಾಕಂದ್ರೆ ನನ್ನ ಹತ್ರ ಐತೆ. ಆಯ್ತು ಸರಿ, ಕಾಫಿ ಕುಡಿತೀನಿ. ಬಿಡ್ತಾರ ನೋಡಿಲಿ, ಬಿಡ್ತಲ್ಲ. ಕಾಫಿ ಕುಡಿಯೋಕ್ಕೂ ಬಿಡಲ್ಲ ನೆಮ್ಮದಿಯಿಂದ. ಏಯ್ ಕೊಡ. ಏಯ್ ಅಮ್ಮ, ಏನ್ ಸೆಲ್ಫಿ ಡಿಮಾಂಡ್ ಮಾಡ್ತೀರಾ? ಬಾಮ ಅಮ್ಮ. ಇಲ್ಲ ರತ್ನ ಇಲ್ಲ, ನಾನಿಲ್ಲ, ಮುಖ ಇಲ್ಲ, ನಿಮ್ದು ಇಬ್ರು. ನಾಳೆಗಿದೆ ಪೋಸ್ಟ್ ಸುದ್ದಿ ಹಾಕ್ಬಿಟ್ಟು. ಓ ನಾಳೆ ಪೋಸ್ಟ್ ಹಾಕ್ಬಿಟ್ಟು ಯಾವ್ದಾವ್ದೋ ಚಿರು ನಿಂತಿದ್ದ ನಿಂತ್ಕೋ. ಅಪ್ಪ ನೀನ್ ನಿಂತಿದ್ದ ಜಾಗದಲ್ಲಿ ನಿಂತ್ಕೋಬೇಕು. ಇನ್ನೊಂಚೂರು ಹಿಂಗ್ ಹೋದ್ರು ಔಟ್ ಆಫ್ ದಿ ಫ್ರೇಮು. ಗೈಸ್ ಸೀದಾ ಮನೆ ಒಳಗೆ ಬಂದೆ, ನೋಡಿದ್ರೆ ಕಸ ಇನ್ನೂ ಹಂಗೆ ಐತೆ, ಅಂದ್ರೆ ಸ್ಟಿಕ್ಕಿದ್ದು ನೋಡಿಸ್ತು. ಲೇ ಇಂಥವೇ ಮಾಡಪ್ಪ. ಅವ್ರು ಜೋಡ್ ಸಿಕ್ಕವ್ರೆ, ನೀಟಾಗಿ ಜೋಡ್ ಸಿಕ್ಕವ್ರೆ. ಡೈಲಿ ಬ್ಲಾಗ್ ಮಾಡಿ ತುಂಬಾ ದಿನ ಆಯ್ತು ಅಂತ ಏನಕ್ಕೆ ಹೇಳಿದೆ ಅಂದ್ರೆ, ಸೊ ನಾನು ರೆಸ್ಟ್ ಮಾಡ್ತಿದ್ದೆ. ನಾನು ಇವಾಗ ರೆಸಾರ್ಟ್ಗೆ ಹೋದಾಗ ಅಲ್ಲೇ ಆಲ್ಮೋಸ್ಟ್ 3 ವ್ಲಾಗ್ಸ್ 2 ವ್ಲಾಗ್ಸ್ ಆಗಿತ್ತು. ಅದು ಅಪ್ಲೋಡ್ ಆಗೋ ಗ್ಯಾಪಲ್ಲಿ ನಾನೊಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಅದಾದಮೇಲೆ ಚಾಲೆಂಜ್ ವಿಡಿಯೋ 2 ಚಾಲೆಂಜ್ ವಿಡಿಯೋದು ಬಂತು. ಇವತ್ತು ಸಂಡೇ, ಇವತ್ತು ಡೈಲಿ ಬ್ಲಾಗ್ ಇವತ್ತು ಮಾಡ್ತಾರೆ. ನಾನು ತುಂಬ ದಿನ ಆಯಿತು ಡೈಲಿ ಬ್ಲಾಗ್ ಮಾಡಿ, ಆಲ್ಮೋಸ್ಟ್ 1 ವಾರ ಆಗಿದೆ. ಗೈಸ್ ಇಲ್ಲಿ ನೋಡಿ ಮತ್ತೊಂದು ಸಾರಿ ಭೇಟಿ ಆಗ್ತಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ರೇಣುಕಾ ಅವರು. ಭಾರ್ಗವ್ ನೆನ್ಪೈತೆ ನನ್ನ ಹೆಸರು. ಬಾ ಒಳಗೆ ಬಾ. ಬನ್ನಿ ಆಂಟಿ, ಕುತ್ಕೋ ಪುಟ್ಟ ಕುತ್ಕೋ. ಬುಜ್ಜಿ ಥರನೇ, ಸೇಮ್ ಬುಜ್ಜಿ ಥರ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದಿದ್ದು. ನೀವು ಚೆನ್ನಾಗಿದ್ದೀರಾ? ಬಂದಿದ್ದೆ ಏನು ಚೆನ್ನಾಗಿದ್ದೀಪ. ಇವತ್ತು ಎಲ್ಲರೂ ಇದ್ದಾರೆ, ಸಿಕ್ಬಿಟ್ಟವ್ರೆ ನೋಡಿ ಗೈಸ್. ಇವರೆಲ್ಲ ಬಂದಿದ್ರು ಕೂಡ ಫೋನ್ ಹಿಡ್ಕೊಂಡು ಕೂತ್ಕೊಂಡವನೆ. ಫೋನ್ ಡಿಪ್ರೆಷನ್ ಇಸ್ ಗೋಯಿಂಗ್. ಗೈಸ್ ಇಲ್ಲಿ ನೋಡಿ ಭಾರ್ಗವ್ದು ನಾನು ಹುಟ್ಟಿರೋ ದಿನ ನೀವು ಭಾರ್ಗವ್ ಹುಟ್ಟಿದ್ದಾನೆ ಅಂದ್ರೆ ಅವನ ಅದೃಷ್ಟ ಚೆನ್ನಾಗೈತೆ ಅಂತ. ಭಾರ್ಗವ್ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಭಾರ್ಗವ್. ಥ್ಯಾಂಕ್ ಯು ಹೇಳಿಲ್ಲ ನನಗೆ. ಬಾಯಿಗೆ ಹಾಕೊಂಡ್ಬಿಟ್ರೆ ಬಿಸ್ಕೆಟ್. ಗೈಸ್ ಇಲ್ಲಿ ನೋಡಿ ನಮಗೋಸ್ಕರ ಸ್ವೀಟ್ ತಂದಿರೋದು. ಯಾಕೆ ಬರ್ತ್ಡೇ ಸ್ವೀಟಾ? ಹಾಂ ಸೂಪರ್. ಥ್ಯಾಂಕ್ ಯು ಭಾರ್ಗವ್. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಭಾರ್ಗವ್. ನೋಡ ನನ್ನ ಬರ್ತ್ಡೇ ಒಂದು ಸ್ವೀಟ್ ಕೊಟ್ರು. ಒಂದು ಸ್ವೀಟ್ ಕೊಟ್ಟೆನಾ? ನೋಡ ಮೊಬೈಲ್ ಕೇಳ್ತೀಯ, ಒಂದು ಸ್ವೀಟ್ ಕೊಡೋಕ್ಕಲ್ಲ. ನೋಡ ನೀನ್ ತಿನ್ನಕ್ಕಾಗುತ್ತಾ? ನಾನು ಸಲ್ ನೋಡಿ ನಮ್ಮ ಭಾರ್ಗವು ನಾನು ಹುಟ್ಟಿರೋ ಡೇಟಲ್ಲಿ ಭಾರ್ಗವ್ ನಾನು ಹುಟ್ಟಿರೋ ಡೇಟಲ್ಲಿ ಹುಟ್ಟಿರೋದಕ್ಕೆ ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾನೆ. ಸಕ್ಕದಾಗ ಕಾಣ್ತಿದ್ದೆ ಭಾರ್ಗವ್. ಕಟ್ ಮಾಡ್ಕೊತೀನಿ ಯಾಕಂದ್ರೆ ಚಿರು ಸಾಹಸ ಮಾಡ್ಬಿಟ್ಟ ಅದಕ್ಕೆ. ಬೇಡನು ಭಾರ್ಗವ್, ಬೇಡ
ಈಗ ಈಗ ಭಾರ್ಗವ್, ಈಗ ನಿಂಗೆ 2 ಆಪ್ಷನ್ ಕೊಡ್ತೀನಿ. ಭವಿತಾ ಬೇಕಾ, ಚಿರು ಬೇಕಾ? ಯಾರು ಬೇಕು? ಭವಿತಾ ಬೇಕಾ, ಚಿರು ಬೇಕಾ? ಹೇಳ್ಕೊಟ್ಟವ್ರಲ್ಲಿ ಪಕ್ಕದಲ್ಲಿರೋರು. ಅಣ್ಣ ಹೇಳೋಣ, ಬುಜ್ಜಿನ ಹೇಳಿದ್ರು. ಇಲ್ಲ ಅಕ್ಕ, ಚಿರು ಒಳ್ಳೆನಕ್ಕ, ನಾನು ಹೋಗ್ತೀನಕ್ಕ, ತುಂಬಾ ಒಳ್ಳೆ ಚಿರು. ಅಕ್ಕ ಹಿಂಗೆಲ್ಲ ಹೇಳೋ ತಪ್ಪಕ್ಕ ನಮ್ಮ ಹುಡುಗನ ಬಗ್ಗೆ. ನನ್ನ ತಮ್ಮ ಬಗ್ಗೆ ನಿಂಗೆ ಹೆಂಗ್ ಹೇಳೋದು? ಬಿಡ ಇದೀನಿ ಬಿಡ ನಿನ್ ಕಡೆ ನಾನು. ಹೇಳ್ಕೊಟ್ಟೆ, ಹಿಂಗಂದೆ ಹಿಂಗಂದೆ. ಭಾರ್ಗವ್ ನಿನ್ ಮನ್ಸಾರೆ. ಓಕೆ, ಅವ್ರಿಬ್ರು ಮಾತ್ ಬೇಡ, ಭವಿತನ ಯಾರಿಷ್ಟ? ಅಣ್ಣನ್ ಬಿಟ್ಟು ಬಿಟ್ಟು ಯಾರು ಇಷ್ಟಪ್ಪ ನಿನ್ಗೆ? ಹಿಂಗ ಅನ್ಬೇಡ ನೀನು. ಬಾಯ್ ಬಿಟ್ಟು ಮಾತಾಡ್ಬೇಕು. ಬರ್ಗು, ಇವಾಗ ಫೈನಲ್. ಓಕೆನಾ? ಫೈನಲ್. ಯಾರ ಮಾತು ಕೇಳ್ಬೇಡ. ಭವಿತಾ ಇಷ್ಟನಾ, ಚಿರು ಇಷ್ಟನಾ? ಭವಿತಾ ಇಷ್ಟನಾ, ಚಿರು ಇಷ್ಟನಾ? ಫಸ್ಟ್ ಟೈಮ್ ತಗೊಂಡ್ರದ್ ಮುತ್ತು. ಕಾಲಿಗೆ ಕೈಗೆ ಮಾತ್ರ ಏನೋ ಏನೋ ಆಗಿದೆ ನೋಡದ್ ನೋಡು. ಗೈಸ್, ಭಾರ್ಗವದು ಬರ್ತ್ಡೇ ನಡೀತಲ್ಲ, ಅದಕ್ಕೆ ಸುಮ್ಮನೆ ಕ್ಯೂಟ್ ಆಗಿರೋ ಟೆಡಿ ಬೇರ್ ಆಗಿದೆ. ಹಾ, ಭಾರ್ಗವ್ ಬರ್ತಡೆಗೆ ಒಂದು ಟೆಡಿ ಬೇರ್ ಭಾರ್ಗವ್. ಅಲ್ಲ, ಅಲ್ಲೂ ಸ್ಮೈಲೆ, ಅಲ್ಲೂ ನಗದೆ ನೋಡಿ. ಥ್ಯಾಂಕ್ ಯು ಹೇಳಿಲ್ಲ ನನಗೆ. ಆಯ್ತು, ಮಾತಾಡ್ಬಿಟ್ಟ. ಪಪ್ಪಾಗೆ ಬಸ್ ಅಣ್ಣ ಬಿಸಿ. ಅಣ್ಣ ಬಾಯ್ ಸೆಕೆಂಡ್ ಕೊಡು. ಬಾಯ್ ಆಂಟಿ. ನೀನ್ ಚೆನ್ನಾಗಿ ಓದ್ತಿದ್ಯಾ? ಅಣ್ಣ ಹುಟ್ಟಿದ್ದೀರ ಬಾಯ್ ಆಂಟಿ, ಬಾಯ್ ರೇಣುಕಾ, ಬಾಯ್ ಎಲ್ರಿಗೂ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಅಮ್ಮ 1 hour ಇಂದ ಚಿರು ಕರಿತಾ ಕೂತವ್ರೆ, ಬಾ ಬುಜ್ಜಿದ್ ವಿಡಿಯೋ ಮಾಡು ಅಂತ. ಇವಾಗ ಬತ್ತೀನಂತ ಹೇಳ್ತಾನೆ ನೋಡಿ. ಅಕ್ಕ ನೋಡಿ, ಬತ್ತೀನಂತ ಹೇಳ್ತಾನೆ. ಆಮೇಲೆ ಎಡಿಟ್ ಮಾಡಿ ರಾತ್ರಿ ಇವಾಗ ಬಿಟ್ಬಿಡ್ರಿ ಅಣ್ಣ, ಇವಾಗ ಪೋಸ್ಟ್ ಮಾಡ್ತೀವಿ. ಸುದೀಪ್ ಕೊಡು, ಸುದೀಪ್ ಅಣ್ಣ ಎಡಿಟ್ ಮಾಡಿ ಪೋಸ್ಟ್ ಮಾಡಿ. ಏನೋ ಎತ್ತೆ ಮಾಡ್ತಿದ್ರ ಅಂದ್ರಲ್ಲ, ಹಾಯ್ ಅಭಯ್ ಬ್ರೋ, ಹಲೋ, ಚೆನ್ನಾಗಿದ್ದೀರಾ? ನಾನು ಸೂಪರ್. ಯಾವರು? ಗುಲ್ಬರ್ಗ. ಕ್ರೇಜಿ. ಏನ್ ಫ್ರೆಂಡ್ಸ್ ಜೊತೆ ಇದ್ದೀರಾ, ಫ್ಯಾಮಿಲಿನಾ? ಫ್ಯಾಮಿಲಿನಾ? ಆರಾಮ. ನಾನು ಬ್ಲಾಗ್ ಮಾಡ್ತಿರೋ ಟೈಮಲ್ಲಿ ನಿಮಗೆ ಕಾಲ್ ಮಾಡಿದ್ದೆ, ಅವಾಗ ರಿಸೀವ್ ಮಾಡಿರ್ಲಿಲ್ಲ. ಇವಾಗ ರಿಕ್ವೆಸ್ಟ್ಗಳು ಜಾಸ್ತಿ ಆಗಿತ್ತಲ್ಲ, ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರ್ಲಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡ್ತಾ ಇರಿ, ಖುಷಿಯಾಗಿರಿ. ಓಕೆ, ಹುಷಾರು, ಸಿಗುವ. ಬೈ, ಟೇಕ್ ಕೇರ್. ಗೈಸ್, ಟೈಮ್ ಆಲೆ 10 ಗಂಟೆ ಆಗ್ಬಿಡುತ್ತೆ. ಇಷ್ಟಾಗಂತ ಬರೀ ವಿಡಿಯೋ ಶೂಟು. ಯಪ್ಪ, ಒಂದು ಮೋಸ್ಟ್ಲಿ ರೀಲ್ ಮಾಡಿರೋದು 4-5 ಮಾಡ್ಬಿಟ್ಟವ್ರೆ. ಚಿರುಗೆ, ಚೋಟಮರಿಗೆ ಆ್ಯಂಡ್ ನನಗೆ 2. ಈ ಮನೇಲಿ 3 ಕ್ರಿಯೇಟರ್ ಇದ್ರೆ ಅಬ್ಬಬ್ಬಬ್ಬಾ ಇದ್ರೆ ಒಬ್ರು ಇರ್ಬೇಕು, ಇಲ್ಲ ಇಬ್ರು ಇರ್ಬೇಕಷ್ಟೇ. 3-4 ಎಲ್ಲ ಇರಬಾರ್ದು ಗೈಸ್.
ಎಲ್ಲಾನು ಎಲ್ಲಾನು ಮ್ಯಾನೇಜ್ ಮಾಡ್ಬೇಕಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಈಗ ಬಾಳೆಕಾಯಿ ಕೊಟ್ಟಿದ್ರು ತಿನ್ನೋದಕ್ಕೆ, ಬಾಳೆಕಾಯಿ ತಿಂದೆ ಊಟ ಮಾಡ್ಬೇಕು ಇವಾಗ. ಈ ಕಡೆ ನಮ್ಮ ಭಟ್ರು ಇಷ್ಟ ದಿನ ಚಿಕನ್ ಬಿರಿಯಾನಿ ಇತ್ತು, ಇವಾಗ ಬಾಳೆಕಾಯಿ ಇದ್ ಮಾಡ್ತಾರೆ. ಟೈಮ್ ಇರ್ಲಿಲ್ಲ ಅದು ಇದನ್ನು ಕೂಡ ನಮ್ಮ ಅಪ್ಪ ಚೆನ್ನಾಗಿ ಮಾಡ್ತಾರೆ. ಆ ಕಡೆ ಒಂದ್ ವ್ಯಕ್ತಿ ಐತೆ ಮಾಡಕ್ ಬರಲ್ಲ, ಬೋಂಡ ಮಾಡ್ತದೆ. ಓಹೋ ಅದಕ್ಕೆ ಇಲ್ಲಿ ನೋಡಿ ಗೈಸ್, ನಮ್ನ ಅಲ್ಲ ನಿನ್ನ ನಮ್ನ ಅಲ್ಲ ನಿನ್ನ. ನಾನು ನಿಜ ಹೇಳು, ಅಡುಗೆ ನಮ್ಮಮ್ಮ ಅಡಿಗೆ ಮಾಡುತ್ತೆ, ಆದ್ರೆ ಮೇನ್ ಥಿಂಗ್ಸ್ ಮಾಡಕ್ ಬರಲ್ಲ, ಸ್ನಾಕ್ಸ್ ಎಲ್ಲ ಬರಲ್ಲ ಗೈಸ್. ನಮ್ಮ ಅಪ್ಪಂಗೆ ಸಕದ ಬರುತ್ತೆ ಗೈಸ್. ಇಲ್ಲಿ ನೋಡಿ, ನೈಟ್ ಡಿನ್ನರ್ಗೆ ನಾನು ಅನ್ನ ಮೊಸರನ್ನ ತಿಂತಾ ಇರೋದು. ಜೀವನದಲ್ಲಿ ನಾನು ಏನ್ ಜಾಸ್ತಿ ತಿಂದಿಲ್ಲ ಗೊತ್ತಿಲ್ಲ, ಆದ್ರೆ ಮೊಸರನ್ನ ಮಾತ್ರ ಸಿಕ್ಕಾಪಡೆ ತಿಂದಿದ್ದೀನಿ. ಅವ ಮೊಸರಂಗ್ ಹುಟ್ಟಿದ್ದೀನಂತೆ. ಹಾಕಮ್ಮ ನಿನ್ ಕೈಯಾರಿಂದ ಹಾಕಮ್ಮ, ಖುಷಿ ಆಗ್ಬಿಡ್ತೀನಿ ನೋಡ್ಬಿಟ್ಟು. ನಾಳೆ ಬೇಕಾದ್ರೆ ಏನೋ ಬೆಳಗ್ಗೆ ಎದ್ದು ಇವಾಗ ಏನಾದ್ರು ಟಯರ್ಡ್ ಆಗ್ಬಿಟ್ರೆ, ಇವಾಗ ಬೆಳಗ್ಗೆ ಏನಾದ್ರು ಟಯರ್ಡ್ ಆಗ್ಬಿಟ್ರೆ ನಾಳೆ ಬೆಳಗ್ಗೆ ಕೂಡ ಮೊಸರನ್ನ ಜೈ. ಮಧ್ಯಾಹ್ನ ಏನಾದ್ರು ಹುಷಾರಿಲ್ಲ ಅಂದ್ರೆ ಮೊಸರನ್ನ ಜೈ. ಕೃಷ್ಣ ಮೊಸರನ್ನೇ ತಿಂದು ಬೆಳೆದಿ, ಅದು ಬೆಣ್ಣೆ ಕಣಮ್ಮ, ಮೊಸರಲ್ಲ. ನೋಡಿ ಟೈಮ್ 10:30, ಮತ್ತಿನ್ನೊಂದು ರೀಲ್ ಶೂಟ್ ನಡೀತೈತೆ. ರೈಲ್ ಶೂಟ್ ಗೋಯಿಂಗ್ ಆನ್. ಸ್ಟ್ಯಾಂಡ್ ಗಿಂಡ್ ಇಟ್ಟು ಇವಾಗ ಇನ್ನೊಂದು ಅರ್ಧ ಗಂಟೆ 1 hour ಮಾಡಬೇಕು ಗೈಸ್. ಫೈನಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ಡೈಲಿ ಬ್ಲಾಗ್ಸ್ ವಾಟ್ ಟು ಟೆಲ್ ಅಂದರೆ ತುಂಬ ಒಂದು ವಾರ ಆಗ್ಬಿಟ್ಟಿತ್ತು ನಾನೇ ಮಾಡಿ, ಇವಾಗ ಮಾಡಿದ್ದೀನಿ. ಸೊ ಫೈನಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಒಂದು 2 ಬ್ಲಾಗ್ ಎಂಡೇ ಮಾಡಿದ್ದೆ, ನಾನು ಅನ್ಕೊಂಡಿದ್ದೆ ಎಂಡ್ ಮಾಡಿದ್ದೀನಿ ಅಂತ, ಬಟ್ ಎಂಡ್ ಮಾಡಿರಲಿಲ್ಲ. ಸೊ ಫೈನಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲೆಟ್ಸ್ ಗೋ ಸುದೀಪ್ ಫ್ಯಾಮ್ನ ಸ್ಟ್ರಾಂಗ್ ಮಾಡ್ತಾರಣ್ಣ, ಹೆಚ್ಚು ಸ್ಟ್ರಾಂಗ್ ಮಾಡುವ. ಆ್ಯಂಡ್ ಆಲ್ ಮೈ ನಮ್ಮ ಸುದೀಪ್ ಸ್ಪೀಕ್ಸ್ ಫ್ಯಾನ್ ಪೇಜ್ಗೆ ಥ್ಯಾಂಕ್ ಯು ಸೋ ಮಚ್. ಪದೇ ಹೇಳ್ಬೇಕು ಅನಿಸ್ತಾ ಇರುತ್ತೆ, ಬಿಕಾಸ್ ಅವ್ರು ಟೈಮ್ ಕೊಟ್ಬಿಟ್ಟು ಮಾಡ್ತಿರ್ತಾರೆ. ಆ್ಯಂಡ್ 4 ವರ್ಷದ ಮುಂಚೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಹೆಚ್ಚು ಫ್ಯಾನ್ ಪೇಜ್ ಇದ್ದಷ್ಟು ಇನ್ನೂ ಹೆಚ್ಚು ಸುದೀಪ್ ಫ್ಯಾನ್ ಸ್ಟ್ರಾಂಗ್ ಆಗುತ್ತೆ. ಹಾಗೆ ನಾನು ಮಾಡ್ತಿರೋ ಬ್ಲಾಗ್ಸಲ್ಲಿ ಯಾವ್ಯಾವುದು ನಿಮಗೆ ಪಾರ್ಟ್ ಇಷ್ಟ ಆಗುತ್ತೋ, ಈಗ ಇನ್ ಕೇಸ್ ಎಮೋಷ್ನಲಿ, ಕಾಮಿಡಿ ಮತ್ತು ಸ್ವ್ಯಾಗ್ ರಿಪ್ಲೈ ನಮ್ಮ ಅಪ್ಪಂದು, ಈ ಥರದ್ದು ಯಾವುದಾದ್ರು ಇಷ್ಟ ಆಗುತ್ತೋ ಅದನ್ನು ಲೈಕ್ ವಿಡಿಯೋ ತೊಗೊಂಡು ಅವ್ರವರಲ್ಲಿ ಹಾಕೋತಾರಲ್ಲ, ಸೊ ದಟ್ ಸ್ಟಿಲ್ ಇನ್ನೂ ಗ್ರೋ ಆಗ್ತಾ ಇರುತ್ತೆ. ಆ್ಯಂಡ್ ಇನ್ನೂ ಎಷ್ಟೊಂದು ಮಾಡೋದಿದೆ, ನೋಡುವ ಏನು ಕತೆ ಹೆಂಗೆ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನೆಂದರೆ, ಸೊ ನಾನು ಲೈಕ್ ನನ್ನ ಕಂಪ್ಲೀಟ್ ಬ್ಲಾಗ್ನ ಒಬ್ರು ಎಡಿಟರೇ ಮಾಡ್ತಿರೋದು, ಅದ್ರ ಜೊತೆಗೆ ಇನ್ನೂ ಒಬ್ರು ಎಡಿಟರ್ಗೆ ಪ್ಲ್ಯಾನ್ ಹಾಕಿದ್ದೀನಿ. ಆ್ಯಂಡ್ ಒಬ್ರಿಗೆ ಲೈಕ್ ಈಗ ಹೇಳ್ದಂಗೆ 6 to 7 months ಇರೋದ್ರಿಂದ ಒಬ್ರು ಕ್ಯಾಮ್ರಾಮ್ಯಾನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಮೀಟಿಂಗ್ ಇಟ್ಟು ನಮ್ಮ ಫ್ಯಾಮಿಲಿಯವ್ರ ಜೊತೆನೂ ಕೂಡ ಡಿಸ್ಕಸ್ ಮಾಡಬೇಕು. ಅದು ಯಾವಾಗ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ಸ್ವಲ್ಪ ಸೋಂಬೇರಿ, ಬಟ್ ಸೋಂಬೇರಿ ಹೋಗಿಸ್ತೀನಿ ಅಷ್ಟೇ. ಕಾಯ್ತೇರಿ, ಸ್ಟೇ ಟ್ಯೂನ್, ಬೈ.